ರಾಹುಲ್ ಗಾಂಧಿಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದಂತ ಒಂದು ಆರೋಪದ ಮೇಲೆ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಎಫ್ಐಆರ್ ಆಗಿದೆ. ದೆಹಲಿ ಪ್ರತಿಭಟನೆ ವಿರುದ್ಧ ಉಡುಪಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು 24 ಗಂಟೆಗಳ ಕಾಲ ಡ್ರಗ್ಸ್ ನಶೆಯಲ್ಲಿ ಇರ್ತಾರಂತೆ. ಬಿಜೆಪಿ ಶಾಸಕರ ಹೇಳಿಕೆ ಇದು. ರಾಹುಲ್ ಗಾಂಧಿ ವಂಶವನ್ನ ಧ್ವಂಸ ಮಾಡ್ತೇನೆ ಅನ್ನೋದಾಗಿ ದ್ವೇಷ ಭಾಷೆಗಳನ್ನಾಡಿದ್ರು. ಈ ಕುರಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಅವರು ದೂರು ಕೊಡ್ತಾರೆ. ಅದ್ರ ಮೇಲೆ ಈಗ ಎಫ್ಐಆರ್ ಆಗಿದೆ. ಹಾಗಾಗಿ ಯಶ್ಪಾಲ್ ಸುವರ್ಣ ಏನು ಹೇಳಿದ್ರು, ಜೊತೆಯಲ್ಲಿ ಈ ಬಗ್ಗೆ MB ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡ್ಬರೋಣ. ಶಕ್ತಿ ಬಹಳ ಕಮ್ಮಿ ಇದೆ. ಇನ್ನೊಂದು 24 ಗಂಟೆ ನಶಾ ಮುಕ್ತರಾಗಿರೋದ್ರಿಂದ ನಶದ ಒಂದು ಇದರಲ್ಲಿ ಮಾಮೂಲ್ ಭದ್ರತೆ ಇರೋದ್ರಿಂದ ಅವರಿಗೆ ಯಾವ್ದು ಆಗುವುಗಳನ್ನು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದಿರುವಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಭಿವೃದ್ಧಿ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಮತ್ತಿದು ಸರಿ, ನಾನು ನೀವೇ ಮಾಧ್ಯಮದವ್ರು ಹೇಳಿ, ಮಾಧ್ಯಮದವ್ರು ನೀವು ಅದನ್ನ ಹೇಳಿ. ರಾಜೀವ್ ಗಾಂಧಿ ಅವ್ರ ವಂಶವನ್ನೇ ಧ್ವಂಸ ಮಾಡ್ತೀವಿ ಅಂದ್ರೆ ಅದು ಸರಿನಾ? ಅದು ಮತ್ತು ಅಂಥವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಬಾರ್ದ? CT ರವಿ ಮಾತಾಡೋದೇನು, ಒಂದು ಧರ್ಮದವ್ರ ಮೇಲೆ ಎದೆ ಸೀಳಿದ್ರೆ 3 ಅಕ್ಷರ ಬರೋದಲ್ಲ ಅಂತ ಹೇಳಿ, ಇವೆಲ್ಲವೂ ಕೂಡ ಬೇಕಾಯ್ತು. ಈ ಥರ ಅಸಹ್ಯಕರವಾಗಿ ಮಾತಾಡುವಂಥದ್ದು ಅಲ್ಲಿ ಹೋಗ್ಲಿ, ಅಲ್ಲಿ ನೀಟ್ ಬಗ್ಗೆ ಮಾತಾಡಲಿ. ಅಬ್ಬಬ್ಬ, ಹೇಳಿಕೆ ನೋಡ್ತಾ ಇದ್ರೇನೆ ಇವರೆಲ್ಲ ಜನ ಓಟ್ ಹಾಕಿ ಗೆದ್ದಿರೋರು ಅನ್ಸ್ಬಿಡುತ್ತೆ. ಅಂದ್ರೆ ಸರ್, ನನಗೆ ಕಾಡುವ ಅನುಮಾನಗಳು ವಿವಾದಾತ್ಮಕ, ಅವಹೇಳನಕಾರಿ, ಪ್ರಚೋದಾತ್ಮಕ, ದ್ವೇಷ ಭಾಷಣ ಅಥವಾ ನಾಲಿಗೆ ಹರಿಬಿಡೋದು ಈ ರಾಜಕಾರಣಿಗಳು ಯಾಕೆ ಸರ್ ಒಂದಿಷ್ಟ ಆಗೋದು ಅಂತ? ಅಂದರೆ ಅದು ಇರೋದೇ ಹಾಗೇನೆ. ರೋಮ ನಿಲ್ಲಿಸುವಂತೆ ಭಾಷಣ ಮಾಡೋನು ರಾಜಕೀಯಕ್ಕೆ ಸೂಕ್ತ ವ್ಯಕ್ತಿ ಅಂತ. ರಾಜಕೀಯಕ್ಕೆ ಈಗ ನೋಡಿ, ನೀವು ಯಾರ್ಯಾರು, ಅದು ಯುವಕರೇ ಇರಲಿ ಯುವತಿಯರೇ ಇರಲಿ, ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಈಕೆ ರಾಜಕೀಯಕ್ಕೆ ಬರ್ಬೋದೇನೋ ಅನ್ನೋಂಥ ಚಿಂತನೆ ಬರುತ್ತೆ. ಆ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅಂದರೆ ಮಾತು ಬಂದರೂ ಸಾಕು, ಅದೇ ಬಂಡವಾಳವಾಗಿಸ್ಕೊಂಡು ರಾಜಕೀಯದಲ್ಲಿ ನಿಂತ್ಕೊಂಡ್ಬಿಡ್ಬೋದು. ಸ್ವಲ್ಪ ಬೇರೆ ಬೇರೆ ಬಣ್ಣಗಳೆಲ್ಲ ಬೇಕು. ಆ ನಿಟ್ಟಲ್ಲಿ ಹೋಗೋದಾದರೆ ಹೆಚ್ಚಾಗಿ ಬೇಕಾಗಿರೋದಂಥದ್ದು ಮಾತುಗಾರಿಕೆ ಅಂತ. ನೀವು ಯಾವುದೇ ರಾಜಕೀಯ ಮುಖಂಡರುಗಳನ್ನು ತಗೊಂಡು ಹೆಚ್ಚಾಗಿ ಮಾತುಗಾರಿಕೆ ಇರುವಂಥವ್ರು, ಸಮರ್ಥಿಸ್ಕೊಳ್ಳುವಂಥವ್ರು. ಈಗ ಕೆಲವೊಂದು ಸರಿ ಪಕ್ಷ ಮಾಡಿದ್ದನ್ನ ಸಮರ್ಥಿಸ್ಕೊಳ್ತಾನೆ, ಇವನು ತಾಕತ್ತಿರುವಂಥವನೇ ಅಂತ ಅಂದಾಗ ವಕ್ತಾರಿಕೆ ಕೊಟ್ಟುಬಿಡ್ತಾರೆ. ಈ ಸಂದರ್ಭದಲ್ಲಿ 1992 ವಿಚಾರದಲ್ಲಿ ಬಾಬ್ರಿ ಮಸೀದಿಯ ಗಲಾಟೆ ವಿಚಾರ ತಗೊಂಡು, ಆ ಮಸೀದಿಯನ್ನು ಕೆಡವಿದ್ರ ವಿಚಾರ ತಗೊಂಡು ರಾಹುಲ್ ಗಾಂಧಿ ವಂಶವನ್ನು ಕೆಡವಿಬಿಡ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಇವೆಲ್ಲ ಹೆಂಗಾಗತ್ತೆ ಅಂದರೆ ಗುಂಪುಗಳ ನಡುವೆ ಈ ಪ್ರಚೋದಿಸುವಂಥದ್ದು, ಗಲಭೆಗೆ ಕಾರಣ ಆಗುವಂಥದ್ದು, ಸಾರ್ವಜನಿಕರ ನೆಮ್ಮದಿಗೆ ಬೆಂಕಿ ಇಡುವಂಥ ಪ್ರಯತ್ನಗಳಿವೆಲ್ಲ. ಇದನ್ನು ಈ ಯಶ್ಪಾಲ್ ಸುವರ್ಣ ಅಂತವ್ರು, ಅದು ಒಂಥರ ಪ್ರಕ್ಷುಬ್ಧ ಏರಿಯಾಗಳು, ಭಾಳ ಸೆನ್ಸಿಟಿವ್ ಕ್ಷೇತ್ರಗಳು. ಅಲ್ಲಿ ನಿಂತ್ಕೊಂಡು ಈ ನೆಲದ ಮೂಲಕ ನಾವು, ಈ ನೆಲ ಇವರು ಅಪ್ಪನ ಆಸ್ತಿನ, ಇಡೀ ನೆಲದ ಒಡೆಯ ನಿಂತ್ಕೊಂಡು ಮಾತಾಡಿದ್ರು ಒಂದು ಲೆಕ್ಕ. ಯಾರಪ್ಪ ನೀವು ಅಂತ ಕೇಳಿದ್ರೆ ದಿಕ್ಕಿಲ್ಲ, ಮುಂದಿನ ಸರಿ ಗೆಲ್ತೀರಾ ಅಂತ ಕೇಳಿದ್ರು ಗೊತ್ತಾಗಲ್ಲ. ಸೊ ಇದರಲ್ಲಿ ಹಿಂಗೆಲ್ಲ ಭಾಷಣ ಮಾಡೋದು. ನಾವು ಅದೇ CT ರವಿಗೂ ಅದನ್ನೇ ಹೇಳ್ತಾ ಇದ್ವಿ. ಒಂದು ಸಮುದಾಯದ ವಿಚಾರ ಮಾತಾಡಬೇಕಾದ್ರೆ, ಹಿಂದುತ್ವದ ವಿಚಾರದಲ್ಲೇ ಮಾತಾಡಬೇಕಾದ್ರೆ ನಮ್ಮ ಶ್ರೇಷ್ಠತೆಯ ವಿಚಾರ ಮಾತಾಡಬೇಕು. ದಿನಗಟ್ಟಲೆ ಮಾತಾಡೋಣ. ನಿಮಗೆ ಅಕ್ಕಪಕ್ಕದಲ್ಲಿ ಬಂದು ನಿಂತಿರೋನು ಕೂಡ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡ್ಬಿಡ್ಬೇಕು. ಅಷ್ಟೊಂದು ಶ್ರೇಷ್ಠತೆ ಅಡಗಿರುವಂಥ ಹಿಂದೂ ಧರ್ಮದ ವಿಚಾರವನ್ನು ಹೇಳ್ರಪ್ಪ ಅಂತ ಹೇಳಿದ್ರೆ ಗುಂಪಲ್ಲಿ ತಗೊಂಬಂದ್ಬಿಟ್ಟು ದ್ವೇಷ ಭಾಷಣವನ್ನು ಮಾಡಿಬಿಟ್ಟು ಇವೆಲ್ಲ ಕಿಡಿಗೇಡಿಗಳ ಈ ಕೃತ್ಯಗಳಿಂದಾಗಿನೇ ಹಿಂದುತ್ವಕ್ಕೆ ಒಂದು ಕಳಂಕ ಅಂಟುಕೊಂಡಿರುವಂಥದ್ದು. ಏನಾದರೂ ಸಹಿಷ್ಣುತೆ ಅಂತ ಇದ್ದರೆ ಅದು ಹಿಂದೂ ಧರ್ಮದಲ್ಲೇ ಅತಿ ಹೆಚ್ಚಿರುವಂಥದ್ದು. ಸಂಸ್ಕೃತಿ ಪರಂಪರೆ ಹಾಕ್ಕೊಟ್ಟಿರೋ ದಾರಿ ಹಂಗಿದೆ. ಇವ್ರು ಯಾರೋ ಯಶ್ಪಾಲ್ ಸುವರ್ಣ, CT ರವಿ, ಇವ್ರು ಯಾರೋ ಬಂದುಬಿಟ್ಟು ಹಿಂದುತ್ವವನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅದು ಹೆಮ್ಮರವಾಗಿ ನಿಂತುಕೊಂಡಿದೆ. ಸಾಧಾರಣವಾಗಿ ಇವರು ಅಂದ್ಕೋಬೇಕಾಗಿದ್ದು ಏನು ಅಂತಂದರೆ, ನನಗೆ ಯೋಗ್ಯತೆ ಇದ್ರೆ ಇರಬೇಕು, ಮಾತಾಡಿ ಕೆಡಿಸಬಾರ್ದು ಅನ್ನುವಂಥದ್ದು ಇವರು ತಲೆಗಳಿಗೆ ಹೋಗಬೇಕು. ಯಶ್ಪಾಲ್ ಸುವರ್ಣ ಬಾಬ್ರಿ ಮಸೀದಿಯ ಲೆಕ್ಕಾಚಾರಗಳನ್ನು ಕೊಡ್ತಾರೆ. ಬಾಬ್ರಿ ಮಸೀದಿ ಆಗಿದ್ದು ಆಯಿತು, ಹೋಗಿದ್ದು ಆಯಿತು. 1500 ಲೆಕ್ಕಾಚಾರದಲ್ಲಿ ಅಲ್ಲಿ ಹಿಂದುತ್ವದ ರಾಮ ಜನ್ಮಭೂಮಿ ಇತ್ತು ಅನ್ನುವಂಥ ಲೆಕ್ಕಾಚಾರ. ಅದಾದ ನಂತರದಲ್ಲಿ ಇವರು ಕೆಡುತ್ತಾರೆ, ಕರಸೇವಕರು ಹೋಗಿ. ಅದಾದ ನಂತರದಲ್ಲಿ ಏನೇನಾಯಿತು ಬೆಳವಣಿಗೆ, 2019ರಲ್ಲಿ ಒಂದು ತೀರ್ಪು ಬರುತ್ತೆ, ಜಮೀನು ನಮಗೆ ಅಂತ. 24ರಲ್ಲಿ ರಾಮ ಮಂದಿರ ಆಯಿತು, ಮುಗೀತು ಅಲ್ಲಿಗೆ.
ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ನಂತರದಲ್ಲಿ ರಾಮ ಮಂದಿರನೂ ಆಯ್ತು, ಬಾಬ್ರಿ ಮಸೀದಿ ಗಲಾಟೆನೂ ಅಲ್ಲಿಗೆ ಮುಗಿಯಿತು. ಮತ್ ನೀವು ಅಲ್ಲಿಗೆ ಹೋದ್ರೆ ಇವರು ಎಲ್ಲಾ ವಿಚಾರದಲ್ಲೂ ಮತ್ ಅಲ್ಲಿಗೆ ತಗೊಂಬಂದು ನಿಲ್ಸ್ಕೊಳ್ತಾರೆ. ಅದೇ ವಿಚಾರನ ಬಾಬ್ರಿ ಮಸೀದಿ ವಿಚಾರನ ಬೇರೆ ವಿಚಾರಕ್ಕೆ ತಗೊಂಬಂದ್ರೆ ಇಲ್ಲಿ ರಾಜಕೀಯ ಮಾಡ್ತಿರ್ಬೇಕಾದ್ರೆ ಬಾಬ್ರಿ ಮಸೀದಿ ಕೆಡವು ಬಿಟ್ರಲ್ಲ ನೀವು ಅಂತ ಹೇಳಿದ್ರೆ ಆವಾಗ ತಪ್ಪು ಅನ್ಸುತ್ತೆ. ನೀವು ಯಾರನ್ನೋ ಕೆಡವಬೇಕು ಅಂತ ಹೇಳಿದಾಗ ಬಾಬ್ರಿ ಮಸೀದಿನ ಹೇಳ್ತಾ ಇರ್ತೀರಿ. ಹಾಗಾದ್ರೆ ಇನ್ನೊಬ್ಬ ಯಾರು ಗೋದ್ರ ತಗೊಂಡ್ಬಂದ್ಬಿಡ್ತಾನೆ, ಹತ್ಯಾಕಾಂಡ ಆಗಿದೆಯಲ್ಲ. ಇವತ್ತು ನೀವೇ ಗೃಹ ಸಚಿವರನ್ನ ಕೂರಿಸ್ಕೊಂಡಿದ್ದೀರಲ್ಲ, ಎಲ್ಲವೂ ಬಂದ್ಬಿಡ್ತಾವ್ ಸ್ವಾಮಿ. ಹಂಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕು. ನಿಮ್ಮ ಹಿಂದೆ ಇರುವಂತ ಒಂದು ದೊಡ್ಡ ಸಮುದಾಯವನ್ನು ಆಕರ್ಷಿಸಬೇಕು ಅಥವಾ ಅವರಿಗೆ ಒಂದು ರೋಮಾಂಚನ ಕೊಡಬೇಕು ಅಂತ ಹೇಳಿ ನೀವು ನಾಲ್ಗೆ ಚಪಲವನ್ನು ತೀರಿಸ್ಕೊಂಡು ಅಲ್ಲಿರುವ ಗುಂಪುಗಳ ಮಧ್ಯೆ ಕೋಮು ವಿಷ ಬಿತ್ತಕ್ಕೆ ಹೋದ್ರೆ ಅದು ಈ ಮೂಲಕ ಮಾಡುವಂಥದ್ದಿಲ್ಲ. ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಹೇಳಿದಾಗ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಇಲ್ಲ ಕೊಡೋ ರೀತಿಯಲ್ಲಿ ಕೊಟ್ಟರು ಆಗುತ್ತೆ. ಕಾನೂನಿದೆ, ನಮ್ಮಲ್ಲಿ ಅವಕಾಶಗಳಿದ್ದಾವೆ. ಹಾಗಾದರೆ ನಿಮ್ಮ ಬರೀ ನಾಲ್ಗೆಯಲ್ಲಿ ಮಾತ್ರ ಕಾನೂನು ಇರೋದಾ? ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ಯಶ್ಪಾಲ್ ಸುವರ್ಣ ಅಂತವ್ರು ಕೂಡ ಶಾಸಕರಾಗಿದ್ದೀರಿ, ನೀವು ಮಾದರಿ ಆಗಬೇಕೇ ವಿನಃ ನಿಮ್ಮ ಮಾತುಗಳು ಈ ರೀತಿ ಭಂಗ ಆಗುವಂತೆ ನಡ್ಕೊಂಡ್ರೆ ಅದೇ ನೀವು ಈ ದೇಶಕ್ಕೆ ಕೊಡುವಂಥ ಕೊಡುಗೆ, ಹಿಂದುತ್ವ ಕೊಡುವಂಥ ಕೊಡುಗೆ. ಹೌದು, ಎಸ್. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಏನೋ ವಾಷಿಂಗ್ ಮಿಷನ್ ಇದೆ ಅಂತ ವಿಪಕ್ಷ ಆರೋಪ ಮಾಡುತ್ತೆ. ಈ ರೀತಿ ನಾಲಿಗೆ ಹರಿಬಿಡುವಂತ ನಾಯಕರನ್ನ ಒಂದ್ಸಲ ವಾಷಿಂಗ್ ಮಿಷನ್ ಹಾಕಿ ಅದು ಬೇಕನ್ಸುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.